ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಿಂಧೂ ನದಿ ನಾಗರಿಕತೆ ಈ ಪದ ಕಿವಿ ಮೇಲೆ ಬೀಳ್ತಿದ್ದ ಹಾಗೆ ನಾವೆಲ್ಲ ಹರಪ್ಪ ಮತ್ತು ಮೊಹೆಂಜೋದಾರೋಗಳ ಕಡೆಗೆ ನೋಡ್ತೀವಿ. ಆ ನಗರಗಳಲ್ಲಿನ ವ್ಯವಸ್ಥಿತ ಯೋಜನೆಗಳು, ಜನ ಅಲ್ಲಿ ಬಳಕೆ ಮಾಡ್ತಾ ಇದ್ದ ಭಾಷೆ, ಅವ್ರು ಬಳಸ್ತಾ ಇದ್ದ ಕೃಷಿ ಉಪಕರಣಗಳು, ನೀರಿಗಾಗಿ ಮಾಡ್ಕೊಂಡಿದ್ದ ವಿಶೇಷ ವ್ಯವಸ್ಥೆಗಳು, ಅಲ್ಲಿ ನಿರ್ಮಿಸಲಾಗಿದ್ದ ಮನೆಗಳು, ಅಲ್ಲಿನ ಸಂಸ್ಕೃತಿ, ಹೀಗೆ ಸಾಕಷ್ಟು ವಿಷಯಗಳು ನಮ್ಮ ಗಮನನ ಸೆಳೆಯುತ್ತವೆ. ಆದ್ರೆ ಸಿಂಧೂ ನದಿ ನಾಗರಿಕತೆ ಅಂದ್ರೆ ಇಷ್ಟೇನಾ? ಬರೀ ಹರಪ್ಪ ಮತ್ತು ಮೊಹೆಂಜೋದಾರೋ ಬಿಟ್ರೆ ಈ ನಾಗರಿಕತೆಯ ಸಮಯದಲ್ಲಿ ಬೇರಿನ್ಯಾವುದೇ ನಗರಗಳಿರ್ಲಿಲ್ವಾ? ಇಂಥ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಕೆಲಸ ಸ್ವಾತಂತ್ರ್ಯ ಪೂರ್ವದಿಂದಲೂ ನಡೀತಲೇ ಇತ್ತು ಮತ್ತು ಆ ನಿರಂತರ ಹುಡುಕಾಟದ ನಂತರ ನಮಗೊಂದಷ್ಟು ಉತ್ತರಗಳು ಕೂಡ ಸಿಕ್ಕಿದ್ವು. ಅವುಗಳ ಪೈಕಿ ಒಂದು ಕಾಲಿಬಂಗಾನ್. ಹಾಗಾದ್ರೆ ಏನಿದು ಕಾಲಿಬಂಗಾನ್? ಇದರ ವಿಶೇಷತೆ ಏನು? ಸಿಂಧೂ ನದಿ ನಾಗರಿಕತೆಗೂ ಇಲ್ಲಿಗೂ ಇರುವ ಸಂಬಂಧ ಏನು, ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ವಿವಿಧ ನಾಗರಿಕತೆಗಳ ತೊಟ್ಟಿಲು. ಈ ಮಾತನ್ನು ನಾನು ಎಷ್ಟು ಬಾರಿ ಬೇಕಾದ್ರೂ ಹೇಳ್ತೀನಿ. ನಮ್ಮ ಭಾರತದಲ್ಲಿ ಕೇವಲ ಹರಪ್ಪ ಮತ್ತು ಮೊಹೆಂಜೋದಾರೋಗಳು ಮಾತ್ರ ಅಲ್ಲ, ಅಂಥ 10 ನಗರಗಳು ಆ ಕಾಲದಲ್ಲೂ ಇದ್ವು, ಅದಕ್ಕಿಂತ ಮೊದಲು ಕೂಡ ಇದ್ವು. ಅಲ್ಲೆಲ್ಲ ಅತ್ಯುತ್ತಮ ಜನವಸತಿ ಇತ್ತು. ನಮ್ಮ ದಕ್ಷಿಣ ಭಾರತದಲ್ಲೇ ಅತ್ಯುತ್ಕೃಷ್ಟವಾದ ಉಕ್ಕನ್ನ ತಯಾರಿಸುವ ಕಲೆ ಇತ್ತು. ನಮಗೆ ಚಿನ್ನ ಮಾಡೋದು ಗೊತ್ತಿತ್ತು. ಆದ್ರೆ ನಮ್ಮಲ್ಲಿ ಉತ್ಖನನ ಮಾಡಿದ ಬ್ರಿಟಿಷರಿಗೆ ಮೊದಲು ಹರಪ್ಪ ಮತ್ತು ಮೊಹೆಂಜೋದಾರೋಗಳು ಸಿಕ್ಕಿದ್ವು ಅನ್ನೋ ಒಂದೇ ಒಂದು ಕಾರಣಕ್ಕೆ ಭಾರತದ ನಾಗರಿಕತೆ ಅಂದ್ರೆ ಬರೀ ಅದು ಮಾತ್ರ ಅಂತ ಭಾವಿಸುವುದು, ಹಾಗೆ ನಮ್ಮ ಮಕ್ಕಳಿಗೆ ಪಾಠ ಮಾಡುವಾಗ ಅದನ್ನೇ ತಲೆಗೆ ತುಂಬುತ್ತಾ ಹೋಗುವುದು ಸರಿಯಲ್ಲ. ಆದರೆ ಈ ಎರಡೂ ನಗರಗಳು ಭಾರತಕ್ಕೆ ಮೆಸೊಪೊಟೇಮಿಯಾ ಹಾಗೂ ಈಜಿಪ್ಟ್ನ ಜೊತೆ ಒಂದು ಸಂಬಂಧವನ್ನು ಬೆಸೆದಿದ್ವು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗೂ ಇಲ್ಲ. ಆದರೆ ಹರಪ್ಪ ಮತ್ತು ಮೊಹೆಂಜೋದಾರೋಗಳ ಜೊತೆಗೆ ಅವತ್ತು ಸಿಂಧೂ ಮತ್ತು ಸರಸ್ವತಿ ನದಿಯ ತೀರಗಳಲ್ಲಿ ಇನ್ನಷ್ಟು ನಗರಗಳಿದ್ವು ಅನ್ನೋದು ಬಹಳಷ್ಟು ಕಾಲ ನಮಗೆ ಗೊತ್ತು ಕೂಡ ಆಗಿರಲಿಲ್ಲ. ವಿಪರ್ಯಾಸ ಏನು ಅಂದ್ರೆ, ಹರಪ್ಪ ದಿಬ್ಬಗಳು ಪತ್ತೆಯಾಗೋದಕ್ಕೆ 25 ವರ್ಷಗಳ ಮೊದಲೇ ಅವತ್ತಿನ ಭಾರತದಲ್ಲಿ ಅಂಥದ್ದೇ ಮತ್ತೊಂದು ಸ್ಥಳವನ್ನ ಇಟಾಲಿಯನ್ ಎಂಡಾಲಜಿಸ್ಟ್ ಲೂಯಿಗಿ ಟಿಯೋ ಟೆಸಿಟೋರಿ ಪತ್ತೆ ಮಾಡಿದ್ದ. ಆದ್ರೆ ಬ್ರಿಟಿಷ್ ಆರ್ಕಿಯಾಲಜಿಸ್ಟ್ಗಳು ಆ ಸ್ಥಳದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಈ ಇಟಾಲಿಯನ್ ಎಂಡಾಲಜಿಸ್ಟ್ ಗೆ ಸಂಶೋಧನೆಯ ಶ್ರೇಯ ಸಿಗೋದು ಬ್ರಿಟಿಷರಿಗೆ ಅವತ್ತು ಇಷ್ಟ ಇರಲಿಲ್ಲ. ಮುಂದೆ 1920-22ರಲ್ಲಿ ಕ್ರಮವಾಗಿ ಹರಪ್ಪ ಮತ್ತು ಮೊಹೆಂಜೋದಾರೋಗಳು ಪತ್ತೆ ಆದವು. ಅವು ಇಡೀ ಜಗತ್ತಿನ ಗಮನವನ್ನೂ ಸೆಳೆದವು. ಬ್ರಿಟಿಷರ ಆಸಕ್ತಿ ಆ ಕಡೆಗೆ ಹೆಚ್ಚು ಕೇಂದ್ರೀಕೃತ ಆಯಿತು. ಅವರು ತಮ್ಮದೇ ನೆರೆಟಿವ್ಗಳನ್ನ ಕಟ್ಟಬೇಕಿತ್ತು. ಅವತ್ತಿಗೆ ಅವರು ನಂಬಿದ್ದ ಬೈಬಲಿಕ್ ಚರಿತ್ರೆಯ ಜೊತೆಗೆ ಭಾರತದ ಇತಿಹಾಸದ ಕಾಲಮಾನವನ್ನ ಮ್ಯಾಚ್ ಮಾಡಬೇಕಿತ್ತು. ಅಂದ್ರೆ ಭಾರತ ತುಂಬಾ ಪುರಾತನವಾದದ್ದು ಅನ್ನೋದನ್ನ ಒಪ್ಪೋದಿಕ್ಕೆ ಅವರು ಸಿದ್ಧ ಇರಲಿಲ್ಲ. ಹೀಗಾಗಿ ಮಧ್ಯಪ್ರಾಚ್ಯ ಹಾಗೂ ಯುರೋಪಿಯನ್ ಇತಿಹಾಸದ ಕಾಲಮಾನಕ್ಕೆ ಭಾರತದ ಚರಿತ್ರೆಯ ಕಾಲಮಾನವನ್ನ ಹೊಂದಿಸುವ ಕೆಲಸದಲ್ಲಿ ಅವರು ನಿರತರಾದರು. ಸೊ ಆ ಕಾಲಘಟ್ಟದಲ್ಲಿ ಭಾರತದ ಇನ್ನಿತರ ನಾಗರಿಕತೆಗಳನ್ನ ಹುಡುಕುವ ಕೆಲಸ ಅಷ್ಟಾಗಿ ನಡೀಲಿಲ್ಲ. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಭಾರತ ವಿಭಜನೆ ಆಯಿತು. ಈ ನಾಗರಿಕತೆಗಳು ಸಿಕ್ಕಿದ್ದ ಪ್ರದೇಶ ಏನಿತ್ತು ಅದು ಪಾಕಿಸ್ತಾನದ ಪಾಲಾಯಿತು. ಅಲ್ಲಿ ಭಾರತ ಮತ್ತಷ್ಟು ಸಂಶೋಧನೆಗಳನ್ನು ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಹೀಗಾಗಿ ಮತ್ತೆ ನಮ್ಮ ನೆಲದಲ್ಲಿ ನಾಗರಿಕತೆಯ ಪಳೆಯುಳಿಕೆಗಳನ್ನು ಹುಡುಕುವ ಕೆಲಸ ಪುನರಾರಂಭ ಆಯಿತು. ಸಿಂಧೂ ನದಿ ನಾಗರಿಕತೆಯ ಸೈಟ್ಗಳಿಗಾಗಿ ಹುಡುಕಾಟವನ್ನು ಪ್ರಾರಂಭ ಮಾಡಿದ್ರು. ಆಗ ಅವರಿಗೆ ನೆನಪಾಗಿದ್ದು ಇಟಾಲಿಯನ್ ಎಂಡಾಲಜಿಸ್ಟ್ ಪತ್ತೆ ಮಾಡಿದ್ದ ಆ ಪ್ರದೇಶ. ಗೆಳೆಯರೆ, ಅಲ್ಲಿ 2 ದಿಬ್ಬಗಳಿದ್ವು. ಆ ಮಣ್ಣಿನ ದಿಬ್ಬಗಳು ಆರ್ಕಿಯಾಲಜಿಸ್ಟ್ಗಳ ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದ್ವು. ಸಾಮಾನ್ಯವಾಗಿ ಎಲ್ಲೆಲ್ಲಿ ಪುರಾತನ ನಾಗರಿಕತೆಗಳು, ಅವುಗಳ ಅವಶೇಷಗಳು ಸಿಕ್ಕಿವೆಯೋ ಅವೆಲ್ಲ ಕೂಡ ಮಣ್ಣಿನ ದಿಬ್ಬಗಳ ಅಡಿಯಲ್ಲೇ ಸಿಕ್ಕಿರೋದು. ಹರಪ್ಪ ಮತ್ತು ಮೊಹೆಂಜೋದಾರೋಗಳು ಕೂಡ ಹೀಗೆ ಮಣ್ಣಲ್ಲಿ ಮುಚ್ಚಿ ಹೋಗಿ ದಿಬ್ಬಗಳ ಹಾಗೆ ಕಾಣ್ತಾ ಇದ್ವು. ಆ ದಿಬ್ಬದ ಮಣ್ಣನ್ನ ಕೆದಕಿದ ನಂತರ ಅಷ್ಟೇ ಅಲ್ಲಿ ಅದ್ಭುತವೊಂದು ಹೊರಗೆ ಬಂದಿತ್ತು. ಹೀಗಾಗಿ ಅಲ್ಲಿ ಕೂಡ ಆ ಮಣ್ಣಿನ ದಿಬ್ಬಗಳನ್ನ ಕೆದಕುವ ಕೆಲಸ ಶುರುವಾಯಿತು. ಅಲ್ಲಿ ಸಂಶೋಧಕರ ನಿರೀಕ್ಷೆಗಳು ಸುಳ್ಳಾಗಲಿಲ್ಲ. ಹರಪ್ಪ ನಾಗರಿಕತೆಯನ್ನು ಹೋಲುವ ಅದೇ ಕಾಲದಲ್ಲಿ ಇತ್ತು ಅನ್ನಲಾದ ನಗರವೊಂದು ಅಲ್ಲಿ ಪತ್ತೆಯಾಯಿತು. ಆ ಸ್ಥಳದಲ್ಲಿ ಕಪ್ಪು ಬಳೆಗಳು ಸಿಕ್ಕಿದ ಕಾರಣದಿಂದ ಆ ಸ್ಥಳವನ್ನ ಅದೇ ಹೆಸರಿನಿಂದ ಕರೆದ್ರು. ಅದು ಬೇರೆ ಇನ್ಯಾವುದು ಅಲ್ಲ, ನಮ್ಮ ರಾಜಸ್ಥಾನದ ಹನುಮಾನ್ಗಢ ಜಿಲ್ಲೆಯಲ್ಲಿರುವ ಕಾಲಿಬಂಗಾನ್. ಗೆಳೆಯರೆ, ಹಾಗೆ ನೋಡಿದ್ರೆ ಕಾಲಿಬಂಗಾನ್ಗಿಂತಲೂ ಮುನ್ನ ಭಾರತದಲ್ಲಿ ಪತ್ತೆಯಾದ ಮತ್ತೊಂದು ಸ್ಥಳ ಇದೆ. ಅದನ್ನ ರೋಪಡ್ ಅಂತ ಕರೀತಾರೆ. 1953ರಲ್ಲಿ ಸಿಕ್ಕ ಆ ಸ್ಥಳ ನಮ್ಮಲ್ಲಿ ಕೂಡ ಸಾಕಷ್ಟು ನಗರಗಳಿವೆ ಅನ್ನೋದರ ಪುರಾವೆಯನ್ನ ಒದಗಿಸ್ತಾ ಇತ್ತು. ಆ ಬಳಿಕ 1961ರ ನಂತರ ರಾಜಸ್ಥಾನದಲ್ಲಿ ಕಾಲಿಬಂಗಾನ್ ಅನ್ನೋ ಸಿಂಧೂ ನಾಗರಿಕತೆಯ ಸ್ಥಳವನ್ನ ಪತ್ತೆ ಮಾಡಿದ್ರು. ಬಿಬಿ ಲಾಲ್ ಹಾಗೂ BK ಥಾಪರ್ ಇಲ್ಲಿ ಸಾಕಷ್ಟು ಸಂಶೋಧನೆಗಳನ್ನು ಕೂಡ ಮಾಡ್ತಾರೆ. ಆ ಬಳಿಕ ಅಂದ್ರೆ ಬರೋಬ್ಬರಿ 34 ವರ್ಷಗಳ ಕಾಲ ಉತ್ಖನನ ಮಾಡಿ 2003ರಲ್ಲಿ ASI ಕಾಲಿಬಂಗಾ ಬಗ್ಗೆ ಪೂರ್ಣ ಮಾಹಿತಿಯನ್ನ ಹೊರಹಾಕ್ತು. ಅಲ್ಲವತ್ತು ಶುರುವಾದ ಉತ್ಖನನ ಭಾರತದಲ್ಲಿ 25 ಸ್ಥಳಗಳನ್ನ ಗುರುತಿಸೋದಕ್ಕೆ ಸಹಾಯ ಮಾಡಿತು. ಅವತ್ತು ನಾವು ಹರಪ್ಪ ಮತ್ತು ಮೊಹೆಂಜೋದಾರೋಗಳನ್ನ ಕಳ್ಕೊಂಡ್ರೂ ಕೂಡ ಸಿಂಧೂ ನದಿ ಹಾಗೂ ಅದಕ್ಕೂ ಹಿಂದಿನ ಸರಸ್ವತಿ ನದಿಯ ನಾಗರಿಕತೆಗೆ ಸಂಬಂಧಪಟ್ಟ 25 ಪ್ರದೇಶಗಳನ್ನ ನಾವಿವತ್ತು ಭಾರತದಲ್ಲಿ ಗುರುತಿಸೋದಕ್ಕೆ ಹೊರತರೋದಕ್ಕೆ ಸಾಧ್ಯ ಆಯಿತು.
ಗೆಳೆಯರೆ, ಈ ಕಾಲಿಬಂಗಾನ್ ಅಂದ್ರೆ ಸಿಂಧಿ ಭಾಷೆಯಲ್ಲಿ ಕಪ್ಪು ಬಳೆಗಳು ಅಂತ ಅರ್ಥ. ಈ ಪ್ರದೇಶದಲ್ಲಿ ಹೆಚ್ಚಾಗಿ ಕಪ್ಪು ಬಳೆಗಳು ದೊರೆತ ಕಾರಣ ಇದನ್ನ ಕಾಲಿಬಂಗ ಅಂತ ಕರೆದರು. ರಾಜಸ್ಥಾನದ ಉತ್ತರ ಭಾಗದಲ್ಲಿ ಗಗ್ಗರ್ ನದಿಯ ಎಡಭಾಗದಲ್ಲಿ ಈ ಸ್ಥಳ ಇದೆ. ಇವತ್ತು ಈ ಗಗ್ಗರ್ ನದಿಯನ್ನು ನಾವು ಕಾಣುವುದು ತುಂಬಾ ಅಪರೂಪ ಅನ್ನಿಸ್ಕೊಳ್ತಾ ಇದೆ. ಇಲ್ಲಿ ಪತ್ತೆಯಾಗಿರುವ ಚಿಕ್ಕ ದಿಬ್ಬ ಪಶ್ಚಿಮ ಭಾಗಕ್ಕಿದ್ದು ಇದನ್ನ KLB-1 ಅಂತ ಗುರುತಿಸ್ತಾರೆ. ಇನ್ನು ದೊಡ್ಡ ದಿಬ್ಬ ಒಂದಿದೆ, ಅದನ್ನ KLB-2 ಅಂತ ಗುರುತಿಸ್ತಾರೆ. ಈ ದಿಬ್ಬ ಪೂರ್ವ ಭಾಗದಲ್ಲಿ ಕಾಣುತ್ತೆ. ಇನ್ನು ಈ ಕಾಲಿಬಂಗಾನ್ನಲ್ಲಿ ಹರಪ್ಪನ್ ಹಾಗೂ ಪ್ರೀ ಹರಪ್ಪನ್ ಕಾಲದ ವಸ್ತುಗಳು ಪತ್ತೆಯಾಗಿವೆ. ಹೀಗಾಗಿನೇ ಕಾಲಿಬಂಗಾನ್ ಪ್ರದೇಶವನ್ನ 2 ಹಂತಗಳ ನಾಗರಿಕತೆ ಅಂತ ಗುರುತಿಸಲಾಗುತ್ತೆ. ಮೊದಲನೇ ಹಂತದ ಕೋಟೆಯನ್ನು ನಾವು ಗಮನಿಸಿದ್ರೆ ಆ ಕೋಟೆಯ ಗೋಡೆ 1.9 ಮೀಟರ್ ನಷ್ಟು ದಪ್ಪ ಇದೆ. ಇಲ್ಲಿ ಇಟ್ಟಿಗೆಗಳನ್ನ ಬಳಸಿ ಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ. ಅಲ್ಲದೆ ಈ ಇಟ್ಟಿಗೆಗಳ ವಿಶೇಷ ಏನಪ್ಪಾ ಅಂದ್ರೆ ಇವು ಸುಟ್ಟ ಇಟ್ಟಿಗೆಗಳಲ್ಲ. ಗೆಳೆಯರೆ, ಸಿಂಧೂ ನದಿ ನಾಗರಿಕತೆಯ ಕಾಲದಲ್ಲಿ ಇಟ್ಟಿಗೆಗಳ ಬಳಕೆ ಹೆಚ್ಚಾಗಿತ್ತು. ಅಲ್ಲಿನ ಕೋಟೆಯ ಗೋಡೆಗಳಿಂದ ಹಿಡಿದು ನಗರ ನಿರ್ಮಾಣದವರೆಗೆ ಸಾಕಷ್ಟು ಕಟ್ಟಡ ಕಾಮಗಾರಿಗಳಲ್ಲಿ ಇಟ್ಟಿಗೆಗಳನ್ನ ಬಳಸ್ತಾ ಇದ್ರು. ಹಾಗೆ ಅವು ಸುಟ್ಟ ಇಟ್ಟಿಗೆಗಳಾಗಿರ್ತಾ ಇದ್ವು. ಆದ್ರೆ ಕಾಲಿಬಂಗಾದಲ್ಲಿ ಸಿಕ್ಕಿರುವ ಇಟ್ಟಿಗೆಗಳು ಸುಟ್ಟ ಇಟ್ಟಿಗೆಗಳಲ್ಲ, ಬದಲಾಗಿ ಅವುಗಳನ್ನ ಕಚ್ಚಾ ರೂಪದಲ್ಲಿ ಬಳಸಲಾಗಿದೆ. ಇನ್ನು ಎರಡನೇ ಅವಧಿಯಲ್ಲಿ ನಿರ್ಮಾಣ ಮಾಡಲಾದ ಗೋಡೆಗಳ ದಪ್ಪ 3.7 ರಿಂದ 4.1 ಮೀಟರ್ ನಷ್ಟಿದೆ. ಇದು ಎರಡನೇ ಹಂತದಲ್ಲಿ ಅಲ್ಲಿನ ಫೋರ್ಟಿಫಿಕೇಶನ್ಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ ಮತ್ತು ಆ ಗೋಡೆಗಳ ದಪ್ಪವನ್ನ ಮತ್ತಷ್ಟು ಹೆಚ್ಚು ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ನಮಗೆ ಕೊಡುತ್ತೆ. ಆದರೆ ಗೋಡೆ ನಿರ್ಮಿಸುವುದಕ್ಕೆ ಬಳಸಿರುವ ಇಟ್ಟಿಗೆಯ ಗಾತ್ರ ಮಾತ್ರ ಎರಡೂ ಕಡೆಗಳಲ್ಲಿ ಒಂದೇ ಆಗಿದೆ. ಇಲ್ಲಿ 20x10 ಸೆಂಟಿಮೀಟರ್ ಗಳಷ್ಟು ಇಟ್ಟಿಗೆಯನ್ನು ಬಳಸಿದ್ದಾರೆ. ಇಲ್ಲಿನ ಮನೆಗಳನ್ನ ಕೂಡ ಇದೇ ರೀತಿಯ ಇಟ್ಟಿಗೆಗಳನ್ನ ಬಳಸಿ ನಿರ್ಮಾಣ ಮಾಡಿದ್ದಾರೆ. ಇನ್ನು ನಗರ ವ್ಯವಸ್ಥೆಯನ್ನು ಕೂಡ ಅವತ್ತಿನ ಜನ ತುಂಬಾನೇ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ರು. ಹೀಗಾಗಿನೇ ಕಾಲಿಬಂಗಾನ್ ನಗರ ಕೂಡ ಹರಪ್ಪ ಮೊಹೆಂಜೋದಾರೋ ರೀತಿಯಲ್ಲೇ ನಮಗೆ ನೋಡೋದಿಕ್ಕೆ ಕಾಣುತ್ತೆ. ಇನ್ನು ಇಲ್ಲಿನ ಪಶ್ಚಿಮ ದಿಬ್ಬದ ಬಳಿ ಒಂದಷ್ಟು ಮಡಿಕೆಗಳು ಪತ್ತೆಯಾಗಿವೆ. ಅವುಗಳನ್ನ ಸೋಥಿ ಸಿಸ್ವಾಲ್ ಸಂಸ್ಕೃತಿಗೆ ಸೇರಿದ ವಸ್ತುಗಳು ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಸಿಸ್ವಾಲ್ ಅನ್ನೋದು ಹರಿಯಾಣದ ಒಂದು ಪಟ್ಟಣ, ಹಾಗೆ ಸೋಥಿ ರಾಜಸ್ಥಾನದಲ್ಲಿರುವ ಹರಪ್ಪನ್ ಸೈಟ್. ಕಾಲಿಬಂಗಾದಲ್ಲಿ ದೊರೆತ ಮಡಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಸೋಥಿ ಹಾಗೂ ಸಿಸ್ವಾಲ್ ನಲ್ಲಿ ಕೂಡ ಪತ್ತೆಯಾಗಿವೆ. ಹೀಗಾಗಿ ಅದೇ ಸಂಸ್ಕೃತಿ ಇಲ್ಲಿ ಕೂಡ ಇತ್ತು ಅಥವಾ ಇಲ್ಲಿನ ಸಂಸ್ಕೃತಿಯೇ ಅಲ್ಲಿಗೂ ಹೋಗಿರಬಹುದು ಅಂತ ಹೇಳಲಾಗುತ್ತೆ. ಇನ್ನು ಪ್ರೀ ಹರಪ್ಪನ್ ಕಾಲದಲ್ಲೇ ಕಾಲಿಬಂಗಾನ್ ನಲ್ಲಿ ಉಳುಮೆ ಮಾಡಲಾಗ್ತಾ ಇತ್ತು ಅನ್ನೋದನ್ನ ಕೂಡ ಸಂಶೋಧಕರು ಪತ್ತೆ ಮಾಡಿದ್ದಾರೆ. ಈ ಮೂಲಕ ಈವರೆಗೆ ಉತ್ಖನನ ಮಾಡಿ ಪತ್ತೆ ಮಾಡಲಾದ ಅತ್ಯಂತ ಪ್ರಾಚೀನ ಉಳುಮೆಗೊಂಡ ಭೂಮಿ ಅನ್ನೋ ಹೆಗ್ಗಳಿಕೆಗೆ ಕೂಡ ಈ ಕಾಲಿಬಂಗ ಪಾತ್ರವಾಗ್ತಾ ಇದೆ. ಇಲ್ಲಿ ಗ್ರಿಡ್ ಮಾದರಿಯಲ್ಲಿ ಭೂಮಿಯನ್ನ ಉಳುಮೆ ಮಾಡಲಾಗಿತ್ತು. ಇನ್ನು ಇಲ್ಲಿ ಸಿಕ್ಕಿರೋ ಪಾಟರಿಯಲ್ಲಿ ಒಟ್ಟು 6 ವಿಧದ ಫ್ಯಾಬ್ರಿಕ್ಗಳು ಅಂದ್ರೆ ಮಡಿಕೆಯ ಮೇಲೆ ಬೇರೆ ಬೇರೆ 6 ರೀತಿಯ ಮಾರ್ಕುಗಳು ದೊರೆತಿವೆ. ಇವಕ್ಕೆ ABCDE ಮತ್ತು F ಅನ್ನೋ ಹೆಸರನ್ನ ಕೊಡಲಾಗಿದೆ. ಈ ಮಾರ್ಕುಗಳು ಕಾಲಿಬಂಗಕ್ಕೆ ಹತ್ತಿರವಿರುವ ಸೋಥಿ ಸೈಟ್ ಅಲ್ಲಿ ಕೂಡ ಸಿಕ್ಕಿವೆ. ಇವುಗಳ ಜೊತೆಗೆ ತಾಮ್ರದ ಬಳೆಗಳು, ಮಣ್ಣಿನ ಆಟಿಕೆಗಳು ಕೂಡ ಇಲ್ಲಿ ಸಿಕ್ಕಿವೆ. ಇನ್ನು ಹರಪ್ಪನ್ಗೂ ಮೊದಲಿನ ಕಾಲದಲ್ಲೇ ಜನವಸತಿ ಮತ್ತು ನಾಗರಿಕತೆಯನ್ನು ಹೊಂದಿದ್ದ ಈ ಪ್ರದೇಶ ನಾಶ ಆಗಿದ್ದು ಹೇಗೆ ಅಂದ್ರೆ ಅದಕ್ಕೆ ಅಲ್ಲಿ ಸಂಭವಿಸಿದ ಭೂಕಂಪ ಕಾರಣ ಅಂತ ಹೇಳಲಾಗುತ್ತೆ. ಆ ಕಂಪನಕ್ಕೆ ಇಡೀ ನಗರ ನಾಶವಾಗಿರಬಹುದು ಅಂತ ಸಂಶೋಧಕರು ಹೇಳ್ತಾರೆ ಮತ್ತು ಅದಕ್ಕೆ ಕೆಲ ಪುರಾವೆಗಳನ್ನು ಕೊಡೋ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾರೆ. ಕ್ರಿಸ್ತ ಪೂರ್ವ 2600 ರಿಂದ 1800 ನಡುವೆ ಧೊಲೋವೆರಾ, ಕಾಲಿಬಂಗ ಸೇರಿದ ಹಾಗೆ ವಿವಿಧ ಭಾಗಗಳಲ್ಲಿ 3 ಬಾರಿ ಭೂಕಂಪನಗಳಾಗಿರುವುದರ ಬಗ್ಗೆ ಮಾಹಿತಿ ನಮಗೆ ಸಿಗುತ್ತೆ. ಹೀಗೆ ಮೊದಲ ಭೂಕಂಪನದಲ್ಲಿ ಪ್ರೀ ಹರಪ್ಪನ್ ನಾಗರಿಕತೆಯ ನಗರ ನಾಶ ಆಗಿ ಆ ನಂತರ ಅಲ್ಲಿನ ಜನ ಮತ್ತೊಂದು ನಗರವನ್ನ ನಿರ್ಮಾಣ ಮಾಡಿಕೊಂಡಿರಬೇಕು. ಅದೇ ಎರಡನೇ ಕಾಲಿಬಂಗಾನ್ ಆಗಿರಬೇಕು. ಗೆಳೆಯರೆ, ಇನ್ನು ಎರಡನೇ ಅವಧಿ ಅಂದ್ರೆ ಹರಪ್ಪ ನಾಗರಿಕತೆ ಕಾಲಾವಧಿ. ಆ ಕಾಲಘಟ್ಟದಲ್ಲಿ ನಿರ್ಮಾಣಗೊಂಡ ಪ್ರದೇಶದಲ್ಲಿ ಗುಜರಾತ್ನ ಲೋಥಲ್ ಸೈಟ್ ಅಲ್ಲಿ ಸಿಕ್ಕಿದಂಥದ್ದೇ ಅಗ್ನಿಕುಂಡಗಳು ಇಲ್ಲಿ ದೊರೆತಿವೆ. ಈ ಮೂಲಕ ಈ ಜನ ಅಗ್ನಿಯನ್ನ ಪೂಜೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಇವು ಪುರಾವೆಗಳನ್ನು ಒದಗಿಸ್ತಾ ಇವೆ. ಅಲ್ಲದೆ ಕೆಲ ಅಗ್ನಿಕುಂಡಗಳಲ್ಲಿ ಪ್ರಾಣಿಗಳ ಅವಶೇಷಗಳು ಕೂಡ ದೊರೆತಿದ್ದು ಇಲ್ಲಿ ಪ್ರಾಣಿ ಬಲಿಯ ಪದ್ಧತಿ ಇತ್ತು ಅನ್ನೋದನ್ನ ಇದು ತೋರಿಸ್ತಾ ಇದೆ. ಹಾಗೇನೆ ಈ ಅಗ್ನಿಕುಂಡಗಳ ಪಕ್ಕದಲ್ಲಿ ಸ್ನಾನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸೊ ಪೂಜೆಗೆ ಬರುವಾಗ ಸ್ನಾನ ಮಾಡಿಕೊಂಡು ಬರೋದಕ್ಕೆ ಈ ವ್ಯವಸ್ಥೆಯನ್ನು ಮಾಡಲಾಗಿರಬೇಕು. ಪೂಜೆಯ ವಿಷಯಕ್ಕೆ ಬಂದ್ರೆ ಸಿಂಧೂ ನಾಗರಿಕತೆಯ ಎಲ್ಲ ಸ್ಥಳಗಳಲ್ಲೂ ಮಾತೃದೇವತೆಯನ್ನ ಪೂಜಿಸುವ ಪದ್ಧತಿ ನಮಗೆ ಕಂಡು ಬಂದಿದೆ. ಅಲ್ಲಿ ದೇವಿ ವಿಗ್ರಹಗಳು ಪತ್ತೆಯಾಗಿವೆ. ಆದ್ರೆ ಕಾಲಿಬಂಗಾನ್ ನಲ್ಲಿ ಮಾತ್ರ ಯಾವುದೇ ಮಾತೃ ಪೂಜೆಯ ಅಥವಾ ಯಾವುದೇ ವಿಗ್ರಹಾರಾಧನೆಯ ಕುರುಹುಗಳು ಪತ್ತೆ ಆಗಿಲ್ಲ ಅನ್ನೋದು ಇಲ್ಲಿನ ಮತ್ತೊಂದು ವಿಶೇಷ. ಇನ್ನು ಇಲ್ಲಿವರೆಗೆ ಕಾಲಿಬಂಗಾನ್ ನಲ್ಲಿ ನಡೆದ ಉತ್ಖನನಗಳಲ್ಲಿ ಎಲ್ಲೂ ಕೂಡ ಮೂರ್ತಿ ಅಥವಾ ವಿಗ್ರಹಗಳು ಸಿಕ್ಕಿಲ್ಲ.
ಇನ್ನು ನಗರ ಯೋಜನೆಯ ವಿಷಯಕ್ಕೆ ನಾವು ಬರೋದಾದ್ರೆ ಈ ನಗರವನ್ನ ಗ್ರಿಡ್ ಆಕಾರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಒಟ್ಟು 8 ಮೇನ್ ರೋಡ್ಗಳನ್ನ ಇಲ್ಲಿ ಗುರುತಿಸಲಾಗಿದೆ. ಮನೆಗಳಿಂದ ಕೊಳಚೆ ನೀರು ಹರಿದು ಹೊರ ಹೋಗೋದಕ್ಕೆ ಡ್ರೈನೇಜ್ ಸಿಸ್ಟಮ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಇಲ್ಲಿನ ಪ್ರತಿಯೊಂದು ಮನೆಯಲ್ಲೂ ಕೂಡ 6 ರಿಂದ 7 ಕೊಠಡಿಗಳಿದ್ವು ಅನ್ನೋದು ಕೂಡ ಗೊತ್ತಾಗುತ್ತೆ. ಅವತ್ತಿನ ಜನ ಮನರಂಜನೆಗಾಗಿ ಪಗಡೆ ಆಡ್ತಾ ಇದ್ರು ಅನ್ನೋದಕ್ಕೆ ಕೂಡ ಇಲ್ಲಿ ಕೆಲ ಸಾಕ್ಷ್ಯಗಳು ಸಿಕ್ಕಿವೆ. ಇನ್ನು ಮೊದಲೇ ಹೇಳಿದ ಹಾಗೆ ಈ ಪ್ರದೇಶದಲ್ಲಿ ಸಾಕಷ್ಟು ಮಣ್ಣಿನಿಂದ ಮಾಡಿದ ಬಳೆಗಳು ಸಿಕ್ಕಿವೆ. ಅಲ್ಲದೆ ಈ ಅವಧಿಯಲ್ಲಿನ ಕೆಲ ಸೀಲುಗಳು ಕೂಡ ಸಿಕ್ಕಿದ್ದು ಸಿಲಿಂಡ್ರಿಕ್ ಆಕಾರದಲ್ಲಿ ಆ ಸೀಲುಗಳಿವೆ. ಸೀಲ್ ಮೇಲೆ 2 ಪುರುಷರ ಚಿತ್ರಗಳು, ನಡುವೆ ಒಬ್ಬ ಮಹಿಳೆಯ ಚಿತ್ರ ಇದೆ. ಹಾಗೆ ಅರ್ಧ ಮನುಷ್ಯ ಹಾಗೂ ಅರ್ಧ ಪ್ರಾಣಿಯ ಚಿತ್ರ ಕೂಡ ಈ ಸೀಲ್ ಮೇಲೆ ಕಂಡು ಬಂದಿದ್ದು ಅವು ಆಯತಾಕಾರದಲ್ಲಿವೆ. ಇನ್ನು ಈ ಸ್ಥಳದಲ್ಲಿ 34 ಸಮಾಧಿಗಳನ್ನು ಗುರುತಿಸಿದ್ದಾರೆ. ಅವು ಅವತ್ತಿನ ಅಂತ್ಯ ಸಂಸ್ಕಾರದ ಬಗ್ಗೆ ನಮಗೊಂದಷ್ಟು ಮಾಹಿತಿಯನ್ನು ಕೊಡ್ತಾ ಇವೆ. ಆಯತಾಕಾರ ಅಥವಾ ಓಲ್ ಆಕಾರದ ಗುಂಡಿಯೊಳಗೆ ಶವಗಳನ್ನ ಉತ್ತರಕ್ಕೆ ತಲೆ ಮಾಡಿ ಹೂಳಲಾಗಿದೆ. ಒಂದು ಸಮಾಧಿಯಲ್ಲಿ ಕಾಪರ್ ಮಿರರ್ ಅಂದ್ರೆ ತಾಮ್ರದ ಕನ್ನಡಿ ದೊರೆತಿದ್ರೆ ಉಳಿದ ಎಲ್ಲ ಸಮಾಧಿಗಳಲ್ಲೂ ಮಡಿಕೆಗಳು ಸಿಕ್ಕಿವೆ. ಅಂದ್ರೆ ಆ ಕಾಲದಲ್ಲಿ ತಾಮ್ರದ ಬಳಕೆ ಇತ್ತು ಅನ್ನೋದಿಲ್ಲಿ ಸ್ಪಷ್ಟ ಆಗುತ್ತೆ. ಇನ್ನು ಸಮಾಧಿಯಲ್ಲಿ ಪತ್ತೆಯಾದ ಮಗುವೊಂದರ ತಲೆಬುರುಡೆಯಲ್ಲಿ 6 ರಂಧ್ರಗಳು ಪತ್ತೆಯಾಗಿವೆ. ಇದು ಧಾರ್ಮಿಕ ಆಚರಣೆನ ಅಥವಾ ಅಲ್ಲಿ ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನ ಮಾಡುವ ಬಗ್ಗೆ ಕೂಡ ಅವತ್ತಿನ ಜನರಿಗೆ ಅರಿವಿತ್ತ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೀಗೆ ಕಾಲಿಬಂಗಾನ್ ಅನ್ನೋ ಪ್ರದೇಶ ಭಾರತದ ಪುರಾತನ ನಾಗರಿಕತೆಯ ಬಗ್ಗೆ ಹೆಚ್ಚು ಬೆಳಕನ್ನ ಚೆಲ್ಲುತ್ತೆ. ಅಷ್ಟೇ ಅಲ್ಲದೆ ಸಿಂಧೂ ನದಿ ಪಾತ್ರದ ನಾಗರಿಕತೆಗಿಂತಲೂ ಮೊದಲೇ ನಾಗರಿಕತೆಗಳು, ಜನವಸತಿಗಳು ಇದ್ವು ಅನ್ನೋದಕ್ಕೆ ಇದು ಸಾಕಷ್ಟು ಸಾಕ್ಷ್ಯಗಳನ್ನು ಒದಗಿಸ್ತಾ ಇದೆ. ಇನ್ನು ಕಾಲಿಬಂಗಾನ್ ಅಳಿವಿಗೆ ಹಲವಾರು ಕಾರಣಗಳನ್ನು ಕೊಡ್ತಾರೆ. ಕೆಲ ತಜ್ಞರು ಗಗ್ಗರ್ ನದಿ ಒಣಗಿದ ಕಾರಣ ಜನ ಈ ಸ್ಥಳವನ್ನ ತೊರೆದು ಹೋದ್ರು ಅಂತ ಹೇಳಿದ್ರೆ, ಮತ್ತೆ ಕೆಲವರು ಭೂಕಂಪದ ಕಾರಣದಿಂದ ಜನ ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಗೊಂಡ್ರು ಅಂತ ಹೇಳ್ತಾರೆ. ಆದ್ರೆ ಸಿಂಧೂ ನದಿ ನಾಗರಿಕತೆಯ ಎಲ್ಲ ಪ್ರದೇಶಗಳಲ್ಲೂ ಕೂಡ ನಮ್ಮನ್ನ ಕಾಡುವ ಏಕೈಕ ಪ್ರಶ್ನೆ ಅಂದ್ರೆ ಅಲ್ಲಿ ಅವತ್ತು ವಾಸ ಮಾಡ್ತಾ ಇದ್ದ ಜನ ಆ ನಂತರದ ದಿನಗಳಲ್ಲಿ ಎಲ್ಲಿ ಹೋದ್ರು ಅನ್ನೋದು. ಯಾಕೆಂದ್ರೆ ಸಿಂಧೂ ನದಿಯ ಜನ ಬೇರೆ ಕಡೆಗೆ ವಲಸೆ ಹೋಗಿದ್ದೇ ಆದ್ರೆ ಅವರು ಅಲ್ಲಿ ಕೂಡ ತಮ್ಮ ಹಳೆಯ ಭಾಷೆಯನ್ನು ಬಳಸಬೇಕಾಗಿತ್ತು ಮತ್ತು ಅದನ್ನ ಉಳಿಸ್ಕೋಬೇಕಾಗಿತ್ತು. ಆದ್ರೆ ಸಿಂಧೂ ನದಿ ನಾಗರಿಕತೆಯ ಭಾಷೆ ಇವತ್ತಿಗೂ ಕೂಡ ನಮಗೆ ಬೇರೆನೆಲ್ಲೂ ಇದುವರೆಗೆ ಸಿಕ್ಕಿಲ್ಲ. ಅಲ್ಲದೆ ಅಂತ ಕುರುಹುಗಳು ಕೂಡ ಎಲ್ಲೂ ಕಂಡು ಬಂದಿಲ್ಲ. ಈ ಸಿಂಧೂ ನದಿ ನಾಗರಿಕತೆಯ ಅವಸಾನದ ಬಗ್ಗೆ ಸಾಕಷ್ಟು ಕುತೂಹಲಗಳು ನಮ್ಮಲ್ಲಿ ಹಾಗೆ ಉಳ್ಕೊಳ್ಳುತ್ತವೆ. ಮುಂದಿನ ಸಂಚಿಕೆಗಳಲ್ಲಿ ಆ ಪ್ರಶ್ನೆಗಳಿಗೆ ಕೂಡ ಉತ್ತರ ಹುಡುಕೋ ಪ್ರಯತ್ನವನ್ನು ಮಾಡೋಣ. ಇದು ಗೆಳೆಯರೆ ರಾಜಸ್ಥಾನದ ಹನುಮಾನ್ ಗಢದಲ್ಲಿ ಪತ್ತೆಯಾಗಿರುವ ಕಾಲಿಬಂಗಾನ್ ಅನ್ನೋ ಪ್ರದೇಶದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.